ಪ್ರಪಂಚ ಟಿವಿ ಸ್ವಾಗತ. ನಾನು ಲಾವಣ್ಯ. ಶ್ರಾವಣ ಮಾಸ ಬಂದ್ರೆ ಸಾಕು ನಮ್ಮ ಉತ್ತರ ಕರ್ನಾಟಕದಾಗ ಹಬ್ಬಗಳು ಸುಗ್ಗಿ ಶುರು ಆಕಾವ ನೋಡ್ರಿ. ಅದ್ರಾಗ ನಮ್ಮ ನಾಗರ ಪಂಚಮಿ ಅಂದ್ರೆ ನಮ್ಮ ಧಾರವಾಡದಾಗ ಎಲ್ಲೆಲ್ಲೂ ಸಂಭ್ರಮ. ಈಗ ನಾವು ಪ್ರೆಸೆಂಟ್ಲಿ ಇರೋದು ನಾವು ಈಗ ಧಾರವಾಡದ ಹೃದಯ ಭಾಗ ಆಗಿರೋ ಸುಭಾಷ್ ರೋಡ್ನಾಗ ಅದೇವಿ. ಇಲ್ಲೇ ಸಾಕಷ್ಟು ಜನರ ಹಬ್ಬ ತಯಾರಿ ನಡ್ಸಾಕತ್ತಾರ. ಆಮೇಲೆ ಮತ್ತಿಲ್ಲೇ ತರಕಾರಿನೂ ಮಾರಾಕತ್ತಾರ, ಹಣ್ಣು ಹೂವು, ಆಮೇಲೆ ನಾಗಪ್ಪನ ಸಹಿತ ಇಲ್ಲಿ ಮಾರಾಕತ್ತಾರ. ಅವ್ರನ್ನೆಲ್ಲಾರನ್ನು ಮಾತಾಡ್ಸ್ಕೊಂತ ಹೋಗಂಬರ್ರಿ. ಇಲ್ಲಿ ತರಕಾರಿ ಮಾರಾಕತ್ತಾರ, ಅವ್ರನ್ನ ಮಾತಾಡ್ಸಂಬರ್ರಿ. ಈ ಯಾವರಿಂದ ಬಂದಿರಿ? ನಾವು ಜೋಡಾಳಿಂದ ಬಂದೇವೆ. ಇದು ತರಕಾರಿ ಹೆಂಗೆ ಮಾರಾಕತ್ತೀರಿ? ಈಗ ಭಾಳ ಸವಿ ಆಗೈತೆ. ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಹೆಂಗೈತ್ರಿ ರೇಟ್? ಈ ವರ್ಷ ಭಾಳ ಕಡಿಮೆ ಆಗೈತೆ. ಇದು ವ್ಯಾಪಾರದ್ದು ಹೆಂಗಾಗತೈತಿ? ಏನು ಕಡಿಮೆ ಅಂದ್ರೆ ಭಾಳ ಮಳೆ ಹತ್ತಿ ಎಲ್ಲ ತರಕಾರಿನ ಇದಾಗೈತೆ, ನುಕ್ಸಾನ ಆಗೈತೆ. ಹೌದು. ಇಲ್ಲಿ ಇನ್ನೊಬ್ರು ಅದಾರ, ಅವ್ರನ್ನೂ ಮಾತಾಡ್ಸಂಬರ್ರಿ. ಯಾವ ಊರಿ ಅಂತಿ? ತರಕಾರಿ ಹೆಂಗೆ ಮಾರಾಕತ್ತೀರಿ? ಏನು ಸವಿನೇ ಐತ್ರಿ ಎಲ್ಲ ರೀ. ಜನ ಬರಾಕತ್ತಾರ ಇಲ್ರಿ? ಏನು ಕಡಿಮೆ ರೀ, ಹೋದ ಬರೋಕ್ಕಿಂತ ಕಡಿಮೆನೇ ಐತ್ರಿ. ವ್ಯಾಪಾರ ಎಲ್ಲ ಚಲೋ ನಡೆದೈತ್ರಿ. ಒಟ್ಟು ಏನು 10 ರೂಪಾಯಿ ಪಾಯ್ಕಿಲೋ ಬಿಡ್ರಿ, ಏನು ನಮ್ದು ರೀ. ಹೋದ ವರ್ಷಕ್ಕಂದ್ರೆ ಈ ವರ್ಷ ಚಲೋ ಐತಿಲ್ರಿ ವ್ಯಾಪಾರ? ಮಳೆ ಹೋಗಿ ಕಡಿಮೆ ಆಗೈತೆ ರೀ. ನಿಮ್ಮ ಹೆಸರೇಂಟಿ? ನೀಲವ ಗುಡ್ಡದ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಹಬ್ಬಕ್ಕೆ ಬೇಕಾಗಿರೋಂಥ ತರಕಾರಿಗಳು, ಅದು ಬೆಂಡೆಕಾಯಿ, ಸೌತೆಕಾಯಿ ಆಗಿರ್ಬೋದು, ಹೀರೆಕಾಯಿ, ಚೋಳಿಕಾಯಿ, ಸೊಪ್ಪಿನ ಪಲ್ಯ ಆಗಿರ್ಬೋದು, ಇವನ್ನೆಲ್ಲ ನೀವು ಈ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇವನ್ನೆಲ್ಲನೂ ಖರೀದಿ ಮಾಡಕ್ಕೆ ಜನರು ಬರಾಕತ್ತಾರ. ಇಲ್ಲಿ ಹಬ್ಬ ತಯಾರಿ ಇರ್ತೈತಿ. ನಾವೀಗ ಹೂವಿನ ಮಾರ್ಕೆಟ್ನಲ್ಲಿ ಇದ್ದೀವಿ. ಇಲ್ಲಿನ ಗ್ರಾಹಕರು ಮತ್ತು ವ್ಯಾಪಾರಸ್ಥರನ್ನ ಮಾತಾಡ್ಸ್ಕೊಂತ ಹೋಗಂಬರ್ರಿ. ಇಲ್ಲಿ ಹೂವಿನ ವ್ಯಾಪಾರಸ್ಥರು ಅದಾರ, ಅವ್ರು ಮಾತಾಡ್ಸ್ಕೊಂತ ಹೋಗಂಬರ್ರಿ. ಹೂವಿನ ವ್ಯಾಪಾರ ಹೆಂಗೈತಿ ಬೇ? ಅಷ್ಟೇ ಸಾಧಾರಣ ಐತ್ರಿ. ಹೋದ ವರ್ಷಕ್ಕಿಂತ ಈ ವರ್ಷ ಹೂವಿನ ವ್ಯಾಪಾರ ಹೆಂಗೆ ನಡೆದೈತಿ ಬೇ? ಸ್ವಲ್ಪ ಕಮ್ಮಿ ಐತಿ, ಆದರ್ಶಕ್ಕಿಂತ ಸ್ವಲ್ಪ ಕಮ್ಮಿ ಐತಿ. ಈ ವರ್ಷ ಯಾಕಮ್ಮ ಕಮ್ಮಿ ಐತಿ ವ್ಯಾಪಾರ? ಅಂದ್ರೆ ಮಳೆ ಇದು ಇಲ್ಲಲ್ಲ, ಸ್ವಲ್ಪ ಕಮ್ಮಿ ಐತಿ. ನಿಮ್ಮ ಹೆಸರಮ್ಮ? ಹನುಮವ್ವ. ಇಲ್ಲಿ ನಾಗಪ್ಪನ ಪೂಜೆಗೆ ಮುಖ್ಯವಾಗಿ ಬೇಕಾಗಿರೋಂಥ ನಾಗಪ್ಪನ ಮೂರ್ತಿಗಳು. ಆ ನಾಗಪ್ಪನ ಮೂರ್ತಿಗಳನ್ನ ಇಲ್ಲಿ ಮಾರ್ತಾ ಇದ್ದಾರೆ. ಅದರಲ್ಲಿ 2 ಥರದ್ದಾಗಿ ಮಾರ್ತಿದ್ದಾರೆ. ಒಂದು ನಾಗಪ್ಪನದು ಒಂದು ಮಾರ್ತಿದ್ದಾರೆ, ಆಮೇಲೆ ಬಣ್ಣ ಹಚ್ಚಿದ ನಾಗಪ್ಪನೂ ಮಾರ್ತಿದ್ದಾರೆ. ಅದರಲ್ಲಿ ಯಾವುದಕ್ಕೆ ಹೆಚ್ಚು ಬೇಡಿಕೆ ಇದೆ ಅಂತ ಅವ್ರನ್ನ ಮಾತಾಡ್ಸೋಣ. ಯಾವರಿಂದ ಬಂದಿರಿ? ನಾವು ಇಲ್ಲಿ ಹಾವೇರಿಪೇಟೆ ಅಂತ. ನಾಗಪ್ಪಗ ಹೆಂಗೆ ರೇಟ್ ಐತ್ರಿ? 50 ರೂಪಾಯಿ ಐತ್ರಿ. ಈಗ ಈ ನಾಗಪ್ಪನ ಜಾಸ್ತಿ ತಗೋತಾರೆ, ಏನು ಬಣ್ಣ ಹಚ್ಚಿದ ನಾಗಪ್ಪನ ಜಾಸ್ತಿ ತಗೋತಾರೆ? ಹಚ್ಚಿದ ಜಾಸ್ತಿ ತಗೋತಾರೆ. ಹೋದ ವರ್ಷಕ್ಕಿಂತ ಈ ವರ್ಷ ಹೆಂಗೈತಿ ಬೇ ವ್ಯಾಪಾರ? ಸ್ವಲ್ಪ ಕಡಿಮೆ ಐತ್ರಿ. ನಿಮ್ಮ ಹೆಸರಮ್ಮ? ನನ್ನ ಹೆಸರು ದೊಂಡವ್ರಿ. ಇಲ್ಲಿ ಒಬ್ರು ಹಿರಿಯರು ಇದ್ದಾರೆ ನಮ್ಮ ಜೊತೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಬೇ ಅಮ್ಮ. ನಾಗರ ಪಂಚಮಿ ವಿಶೇಷತೆ ಏನು ಬೇ? ನಾಗರ ಪಂಚಮಿಗೆ ಯಾರು ಮಾಡ್ತಾರೆ ಬೇ? ನಾವು ಮೊದಲೆಲ್ಲ ಮಾಡ್ತಿದ್ವಿ, ಈಗ ಏನೂ ಇಲ್ಲ. ನಾಗಪ್ಪನ ತರ್ತಾರೆ, ಹಾಲು ಒಯ್ತಾರೆ, ಮುಗಿತು. ನಿಮ್ಮ ಕಾಲದಾಗ ಹೆಂಗಿತ್ತು ಬೇ ನಾಗರ ಪಂಚಮಿ? ಈಗ ಹೆಂಗೈತಿ? ಅವಾಗ ನಾವು ಎಲ್ಲ ಉಂಡಿ ಗಿಂಡಿ ಕಟ್ಟಿ ಹಾಲು ಎಳ್ಳು ಹುರಿದು ನಾಗಪ್ಪನ ಹೋದು ಹಾಲು ಎರಿತಿದ್ವಿ. ಈಗ ಎಲ್ಲರೂ ಈಗಿನ ಇದ್ರಾಗ ಎಲ್ಲರೂ ಬರೀ ಫೋನ್ ಇದು ಮಾಡ್ತಾರಲ್ಲ, ಅವಾಗ ಅವ್ರಿಗೆ ಏನು ಹೇಳ್ತೀರಿ ಬೇ ನೀವು? ಅವ್ರಿಗೆ ನಾಗಪ್ಪನ ಹೋದು ಟೊಳ್ಳೆ ಉಸಳಿ ಇಟ್ಟು ಹಾಲು ಎರಿವ ಅಂತ ಹೇಳ್ತೀವಿ. ನಿಮ್ಮ ಹೆಸರು ಬೇ? ನಮ್ಮ ಹೆಸರು ಪಾರ್ವತವ್ವ. ನಾವು ಇಂದು ಧಾರವಾಡದ ಸ್ವೀಟ್ ಮಾರ್ಟ್ನಲ್ಲಿ ಇದ್ದೇವೆ. ಇಲ್ಲಿ ಉಂಡಿ ಖರೀದಿಗೆ ಭಾಳ ಫೇಮಸ್ ಆಗೈತಿ ಇದು ಅಂಗಡಿ. ಇಲ್ಲಿ ಥರದ ಉಂಡಿಗಳನ್ನು ಸಹಿತ ಮಾರ್ತಾರೆ. ಇಲ್ಲಿ ಗ್ರಾಹಕರು ಹೇಗೆ ಮುಗಿಬಿದ್ದಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಸ್ವೀಟ್ ಮಾರ್ಟ್ ಅಂಗಡಿಯ ಮಾಲಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಈ ಉಂಡಿ ಯಾವ್ಯಾವ ಥರದ ಉಂಡಿಗಳನ್ನ ಮಾರ್ತೀರಾ ನೀವು? ಮೇಡಮ್, ನಮ್ಮ ಕಡೆ ಶೇವಿನ ಉಂಡಿ ಬರ್ತೈತಿ, ಧಾನ್ಯ ಉಂಡಿ ಬರ್ತೈತಿ, ಮತ್ತು ಗುಳಿಗೆ ಉಂಡಿ, ಅಂಟಿನ ಉಂಡಿ ಬರ್ತೀರಿ ಮೇಡಮ್, ಬೇಸನ್ ಉಂಡಿ ಬರ್ತೈತಿ ರೀ, ರವಾ ಉಂಡಿ ಬರ್ತೈತಿ ರೀ. ನಮ್ಮ ಕಡೆ ಚಲೋ ಕ್ವಾಲಿಟಿ ಉಂಡಿನ ಬರ್ತಾರೆ ಮೇಡಮ್. ಈ ವ್ಯಾಪಾರ ಹೆಂಗೆ ನಡೆದೈತ್ರಿ ಇಲ್ಲಿ? ಐತಿ ರೀ ಮೇಡಮ್. ಪ್ರತಿ ವರ್ಷ ಅಂತೇನು ಈ ವರ್ಷನೂ ಗ್ರಾಹಕರ ಒಂದು ಸಪೋರ್ಟಿವ್ ಇದೆ ಮೇಡಮ್. ಹೋದ ವರ್ಷದಕ್ಕಿಂತ ಈ ವರ್ಷ ಹೆಂಗೆ ನಡೆದೈತ್ರಿ ವ್ಯಾಪಾರ? ಇದೆ ಮೇಡಮ್, ಉತ್ತಮ ಪ್ರಕ್ರಿಯೆ ಇದೆ, ಗ್ರಾಹಕರ ಬೆಂಬಲ ಇದೆ ಮೇಡಮ್. ಯಾವ ಉಂಡಿಗೆ ಹೆಚ್ಚು ಬೇಡಿಕೆ ಇದೆ ಇಲ್ಲಿ? ಇದೆ ಮೇಡಮ್, ನಮ್ಮ ಕಡೆ ಅಂತೂ ವರ್ಷ ಮಾಡೋಂಗೆ ಉತ್ತಮ ಕ್ವಾಲಿಟಿ ಒಳಗೆ ಮಾಡ್ತೀವಿ ಮೇಡಮ್. ಸೇವಿನ ಉಂಡಿ, ಗುಳಿಗೆ ಉಂಡಿ ಏನದ ವರ್ಷ ಏನು ಮಾಡೋದು ಐಟಮ್ ಮಾಡಿಬಿಡ್ತೀವಿ. ನಿಮ್ಮ ಹೆಸರು? ನಾರಾಯಣ್ ಮೇಡಮ್. ವೀಕ್ಷಕರು, ನೀವು ಇಲ್ಲಿ ನೋಡ್ತಿರ್ಬೋದು, ಈ ಅಂಗಡಿಯಲ್ಲಿ ವಿವಿಧ ಥರವಾದ ಉಂಡೆಗಳನ್ನು ಮಾರ್ತಿದ್ದಾರೆ. ಇಲ್ಲಿ ಬೇಸನ್ ಉಂಡೆ ಆಗಿರ್ಬೋದು, ಅಥವಾ ಬೋಂದೆ ಉಂಡೆ ಆಗಿರ್ಬೋದು, ಶೇಂಗಾ ಉಂಡೆ ಆಗಿರ್ಬೋದು, ಮುಂತಾದ ಉಂಡೆಗಳನ್ನು ಇಲ್ಲಿ ಮಾರ್ತಿದ್ದಾರೆ. ಈ ದೃಶ್ಯಾವಳಿಗಳನ್ನು ನೀವು ಸಾಕಷ್ಟು ಉಂಡೆಗಳನ್ನು ನೀವು ಕಾಣ್ತಾ ಇರ್ಬೋದು. ಇಲ್ಲಿ ಉಂಡಿ ಖರೀದಿಗಾಗಿ ಬಂದಂಥ ಗ್ರಾಹಕರು ನಮ್ಮೊಂದಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ರೀ. ಉಂಡಿ ತೊಗೊಳಕ್ಕೆ ಬಂದಿರಿ? ಹೌದು ರೀ. ಯಾಕೆ ಮನೆಯಲ್ಲಿ ಮಾಡೋದಿಲ್ವಾ ನೀವು ಉಂಡಿ? ಇಲ್ಲ, ಸ್ವಲ್ಪ ಇವು ಬ್ರ್ಯಾಂಡೆಡ್ ಐತಿ, ಹಿಂದ್ಲಿಂದ ಮಾಡ್ಕೊಂಡು ಬಂದಾರ, ಹಿಂಗಾಗಿ ಇಲ್ಲಿ ಬರ್ತೀವಿ ನಾವು. ಮನೆಯಲ್ಲೇನೆ ಮಾಡ್ಬೋದಲ್ಲ ಉಂಡಿ? ಇಲ್ಲಿನೂ ಮಾಡ್ತೀವಿ ರೀ, ಅದಂತಲ್ಲ, ಸ್ವಲ್ಪ ಇಲ್ಲಿನೂ ತೊಗೊಂಡು ಹೋಗ್ತಿರ್ತೀವಿ ನಾವು. ಇಲ್ಲಿ ರೇಟ್ ಹೆಂಗಿದೆ ನಿಮ್ಗೆ? ಇಲ್ಲ, ವರ್ತ್ ಐತಿ. ಹಬ್ಬದ ಆಚರಣೆ ಹೆಂಗೈತ್ರಿ ನಿಮ್ಮಲ್ಲಿ? ಹಬ್ಬದ ಆಚರಣೆ ಚೆನ್ನಾಗಿದ್ರಿ. ಇಲ್ಲಿ ನಾವು ಹಳೆ ಗ್ರಾಹಕರು ನಾವು ಈ ಅಂಗಡಿಗೆ ಸ್ವಲ್ಪ ಎಲ್ಲ ಕ್ವಾಲಿಟಿ ಕೊಡ್ತಾರೆ ಅವ್ರು, ಹಿಂಗಾಗಿ ಇಲ್ಲಿ ಬರ್ತಿರ್ತೀವಿ ನಾವು. ನಿಮ್ಮ ಹೆಸರು ರೀ ಸರ್? ರಾಜಶೇಖರ್ ಹಿರೇಮಠ ಅಂತೇಳಿ.
ಇಲ್ಲಿ ನಮ್ಮೊಂದಿಗೆ ಇನ್ನೊಬ್ರು ಗ್ರಾಹಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ಕಾರ ರೀ ಅಮ್ಮ. ನಮಸ್ಕಾರ ರೀ. ಯಾವೂರಿಂದ ಬಂದಿರಿ? ಮನಸೂರು ರೀ. ನಿಮ್ಮ ಹೆಸರು ರೀ? ಮಂಗಲ ಹಿರೇಮಠ ರೀ. ನಿಮ್ಮಲ್ಲಿ ಉಂಡೆ ಮನೆಯಲ್ಲೇ ಉಂಡೆ ಮಾಡೋದಿಲ್ವಾ? ನಾವು ಮನೆಯಲ್ಲೇ ಮಾಡ್ತೇವೆ ರೀ ಉಂಡೆ. ಇಲ್ಲಿ ಪೇಟೆಗೆ ಕಾಳು ತೊಗೊಂಡು ಹೋಗಿ ಮನೆಯಾಗ ಮಾಡ್ತೇವೆ ರೀ. ಇಲ್ಲಿ ಹಬ್ಬದ ತಯಾರಿ ಹೆಂಗೈತ್ರಿ ನಿಮ್ಮಲ್ಲಿ? ಹಬ್ಬದ ತಯಾರಿ ಭಾಳ ಜೋರು ಐತ್ರಿ. ನಾಗರ ಪಂಚಮಿ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪಂಚಮಿ ಹೆಣ್ಮಕ್ಳು ಬರ್ತಾರೆ ರೀ, ಎಲ್ಲ ಅವ್ರಿಗೆ ಬಳಿ ಇಡಿಸೋದು, ಉಂಡೆ ಕಟ್ಟೋದು, ಅಳ್ಳಿಟ್ಟು ಮಾಡೋದು, ಉಸಳಿ ಮಾಡೋದು, ಅವ್ರಿಗೆ ಮನ್ಯಾಗ ಜೋಕಾಲಿ ಕಟ್ಟೋದು, ಎಲ್ಲ ಬಳಿ ಇಡಿಸೋದು ಇದು ಮಾಡ್ತೇವೆ ರೀ. ನೀವು ಸಣ್ಣವರಿದ್ದಾಗಿನ ನಾಗರ ಪಂಚಮಿಗೂ ಈಗಿನ ನಾಗರ ಪಂಚಮಿಗೂ ಏನು ಡಿಫ್ರೆಂಟ್ ಇದೆ ರೀ? ಸಣ್ಣರಿದ್ದಾಗಿಂದಕ್ಕೆ ಈಗಿಂದಕ್ಕೆ ಫರಕ್ ಭಾಳ ಐತ್ರಿ. ಅವಾಗೆಲ್ಲ ಜೋಕಾಲಿ ಇದು ಆಡಕ್ಕೆ ಹೋಗಿದ್ದೀವಿ ರೀ. ಈಗ ಯಾರು ಕಳ್ಸೋದಿಲ್ಲ ರೀ. ಜೋಕಾಲಿ ಆಡಕ್ಕೆ ಬ್ಯಾಡ ಅಂತಾರೆ ರೀ ಕಳ್ಸಕ್ಕೆ. ನೋಡಿದ್ರಲ್ಲ ರೀಪ್ಪ ಧಾರವಾಡ ಮಂದಿ ಧಾರವಾಡದಾಗ ಯಾವ ರೀತಿಯಾಗಿ ಹಬ್ಬದ ತಯಾರಿ ನಡೆಸ್ಯಾರಂತ ಹೇಳಿ ಇಲ್ಲಿನ ಗ್ರಾಹಕರು ಮತ್ತು ವ್ಯಾಪಾರಸ್ಥರು ಮಾತಾಡ್ಸಿದ್ದಾಯ್ತು. ಕ್ಯಾಮ್ರಾ ಪರ್ಸನ್ ಸುಪ್ರೀತ್ ಜೊತೆ ನಾನು ಲಾವಣ್ಯ, ಕ್ರಾಂತಿ ಸಮಾಚಾರ ಟಿವಿ ಧಾರವಾಡ.